ತುಂಬಾ ಜನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ನನಗೆ ಪ್ರತಿ ವಿಡಿಯೋದ ಕಾಮೆಂಟ್ ನಲ್ಲಿ ಅಂಡ್ ವಾಟ್ಸ್ಆಪ್ ನಲ್ಲಿ ಇದೇ ಒಂದು ಕಾಮನ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್, ನಾನು ಈಗ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬಹುದಾ? ಎಸ್, ಮಾಡಬಹುದು. ಇದು ಒಂದು ಗುಡ್ ನ್ಯೂಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಯಾವ ರೀತಿ ನೀವು ಕೇವಲ 12 ತಾಸುಗಳಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಪಿ ಯು ಸಿ ಸ್ಕೋರ್ ಎಷ್ಟಾಗಿತ್ತು, 10th ನಲ್ಲಿ ಎಷ್ಟಾಗಿತ್ತು ಅದೆಲ್ಲ ಮರ್ತು ಬಿಡಿ. ಇಲ್ಲಿವರೆಗೆ ಇಂಗ್ಲಿಷ್ ಓದಿದಿರೋ ಇಲ್ವೋ, ಮಿಡ್ ಟರ್ಮ್ ನಲ್ಲಿ ಏನ್ ಬಂದಿದೆ, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಕಡಿಮೆ ಮಾರ್ಕ್ಸ್ ಆಗಿದೆ, ಅದೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ. ನಾನು ಹೇಳುವಂತಹ ಈ ಮೆಥಡ್ ನೀವು ಫಾಲೋ ಮಾಡ್ತಾ ಹೋದ್ರೆ 90+ ಸ್ಕೋರ್ ಕೂಡ ಈಗಲೂ ಕೂಡ ನೀವು ಮಾಡಬಹುದು. ಈ ಒಂದು ಚಾನ್ಸ್, ಅವಕಾಶ ನಿಮ್ಮ ಹತ್ರ ಇದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಯಾವ ರೀತಿ ಕೇವಲ 12 ತಾಸುಗಳಲ್ಲಿ ಅನ್ನೋದನ್ನ ನಾನು ನಿಮಗೆ ವಿತ್ ಟೈಮ್ ಕ್ಯಾಲ್ಕುಲೇಷನ್ ತೋರಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ತುಂಬಾ ವಿದ್ಯಾರ್ಥಿಗಳಿಗೆ ನಂಬಿಕೆನೇ ಬರೋದಿಲ್ಲ 12 ತಾಸಲ್ಲಿ ಮಾಡ್ಬೋದಾ ಅಂತ ಹೇಳಿ. ಅದನ್ನ ತೋರಿಸೋದಕ್ಕಿಂತ ಮುಂಚಿತವಾಗಿ ಈ ಪ್ರಾಬ್ಲಮ್ಸ್ ನೀವು ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದೀರೋ ಇಲ್ವೋ ಅನ್ನೋದು ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ನ ಪ್ರಕಾರ 99% ಇಂಗ್ಲಿಷ್ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಈ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ನನಗೆ ಇಂಗ್ಲಿಷ್ ಓದಿದ್ರೆ ಅರ್ಥ ಆಗ್ತಾ ಇಲ್ಲ, ಅಂದ್ರೆ ಕ್ವಶನ್ಸ್ ಓದಿದ್ರೆ ಅರ್ಥ ಆಗ್ತಾ ಇಲ್ಲ. MCQ ಕ್ವಶನ್ ನೋಡಿ, 1 ಅಂಕದ ಪ್ರಶ್ನೆ ಉತ್ತರ ಕಣ್ ಮುಂದೆ ಇದೆ, ಬಟ್ ಕ್ವಶನ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ 10 ಔಟ್ ಆಫ್ 10 ಮಾರ್ಕ್ಸ್ ಬರ್ತಾ ಇಲ್ಲ. ಇನ್ನು ನನಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಉತ್ತರ ಬರೀಲಿಕ್ಕೆ ಬರ್ತಾ ಇಲ್ಲ. ಅಂದ್ರೆ ನನಗೆ ಇಂಗ್ಲಿಷ್ ನ ಸಮರಿ ಕಥೆಗಳು ಗೊತ್ತಿವೆ, ಬಟ್ ಓನ್ ಆಗಿ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅದರಿಂದ ನನಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಇಲ್ಲ, ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ, ಪೇಪರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಅದರಿಂದ ನಿಮ್ಮ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಬೇರೆ ಸಬ್ಜೆಕ್ಟ್ ಓದಲಿಕ್ಕೆ, ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ, ಇಂಗ್ಲಿಷ್ ನಲ್ಲೇ ಬಹಳ ಸಮಯ ಹೋಗ್ತಾ ಇದೆ. ಇನ್ನು ಇಂಗ್ಲಿಷ್ ಸಮರೀಸ್ಗಳನ್ನ ನಾನು ಬೈಪಾಟ್ ಮಾಡಿ ಹೋಗ್ತೀನಿ, ಬಟ್ ಎಕ್ಸಾಮ್ ಹಾಲ್ ನಲ್ಲಿ ನೆನಪಿಗೆ ಬರೋದಿಲ್ಲ. ನೆನಪು ಬಂದಿದ್ದು ಬರೆಯುವಾಗ ತುಂಬಾ ಗ್ರಾಮರ್ ತಪ್ಪುಗಳು ಆಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಆಗುತ್ತೆ. ಈ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಾ? ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕೂಡ ನನಗೆ 40 ಔಟ್ ಆಫ್ 40 ಮಾರ್ಕ್ಸ್ ಬರ್ತಾ ಇಲ್ಲ. 90+ ಸ್ಕೋರ್ ಮಾಡ್ಬೇಕಂದ್ರೆ 40 ಔಟ್ ಆಫ್ 40 ಗ್ರಾಮರ್ ನಲ್ಲಿ ತಗೊಳ್ಳೇಬೇಕು, ಅದು ತುಂಬಾ ಈಸಿ ಇದೆ, ಬಟ್ ಬರ್ತಾ ಇಲ್ಲ. ರಿಪೋರ್ಟೆಡ್ ಸ್ಪೀಚ್, ಲಿಂಕರ್ಸ್, ಈ ಆರ್ಟಿಕಲ್ಸ್, ರೀರೈಟ್ ಆಸ್ ಡೈರೆಕ್ಟೆಡ್ ಅನ್ನುವಂತಹ ಕ್ವಶನ್ಸ್ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇವೆ. ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ದೀರಾ? ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಬ್ಜೆಕ್ಟ್ ಇಂದ ದೊಡ್ಡ ತಲೆನೋವು ಆಗ್ತಾ ಇದೆ, ಇಂಗ್ಲಿಷ್ ಅಂದ್ರೇನೆ ಭಯ ಆಗ್ತಾ ಇದೆ, ಎಲ್ಲಿ ಫೇಲ್ ಆಗ್ತೇನೆ ಅನ್ನುವಂತಹ ಭಯ ಕೂಡ ಅವರಲ್ಲಿ ಇದೆ. ಈ ಸಮಸ್ಯೆಗಳನ್ನ ನೀವು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದ್ರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಇಂಗ್ಲಿಷ್ ನಲ್ಲಿ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಕೊಡಿಸ್ಲಿಕ್ಕೆ, ನಿಮಗೆ ಇಂಗ್ಲಿಷ್ ನಲ್ಲಿ ಒಬ್ಬ ಟಾಪರ್ ಅನ್ನಾಗಿ ಮಾಡಲಿಕ್ಕೆ ನಾನಿಲ್ಲಿ ಇದ್ದೇನೆ. ಸೊ ಬನ್ನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನೀವು 90+ ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಸೊ ಫಸ್ಟ್ ಈಗ ನಾವು ನೋಡ್ಕೊಳ್ಳೋಣ, ಎಲ್ಲಿಂದ ಎಷ್ಟು ಮಾರ್ಕ್ಸ್ ನಮಗೆ ಬರಬೇಕು 90+ ಸ್ಕೋರ್ ನಾವು ಮಾಡ್ಬೇಕಂದ್ರೆ. ಫಸ್ಟ್ ಬಂದು ಇಲ್ಲಿ 90+ ಸ್ಕೋರ್ ಮಾಡ್ಬೇಕಂದ್ರೆ ನಮ್ಮ ಗ್ರಾಮರ್ ಇದೆಯಲ್ಲ, ಗ್ರಾಮರ್ ಇರುತ್ತೆ 40 ಮಾರ್ಕ್ಸ್ಗೆ. ಇಲ್ಲಿ ನಮಗೆ 40ಕ್ಕೆ 40 ಬರಲೇಬೇಕು. ಇದು ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಯಾವ ರೀತಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಗ್ರಾಮರ್ ನಲ್ಲಿ 40 ಬರಬೇಕು. ಇನ್ನು ನಮಗಿರುತ್ತೆ ಥಿಯರಿ ಇರುತ್ತೆ. ಸೊ ಥಿಯರಿ ಅಂದ್ರೆ 1, 2, 3 ಮತ್ತು 4 ಅಂಕದ ಪ್ರಶ್ನೆಗಳಿವೆ. ಸೊ ಇದರಲ್ಲಿ ನಾನು ನಿಮಗೆ 40 ಔಟ್ ಆಫ್ 40 ಹೇಳೋದಿಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಇಲ್ಲಿ ನಾವು 35 ಔಟ್ ಆಫ್ 40 ಸುಲಭವಾಗಿ ತಗೋಬಹುದು, ವಾಕ್ಯ ಮಾಡೋದನ್ನ ಕಲ್ತ್ರೆ, ಕ್ವಶನ್ ಅರ್ಥ ಮಾಡಿಕೊಂಡು ಸರಿಯಾಗಿ ಉತ್ತರ ಬರೆಯೋದನ್ನ ಕಲ್ತ್ರೆ. ಇಷ್ಟು ಬಂದ್ರೇನೆ ನಾವಿಲ್ಲಿ ಏನ್ ಮಾಡಬಹುದು ನೋಡಿ, 90 ಅಬೌವ್ ನಾವು ಕ್ರಾಸ್ ಮಾಡಬಹುದು. ಗ್ರಾಮರ್ ಇಂದ 40 ಬರಲೇಬೇಕು, 1, 2, 3, 4 ಮಾರ್ಕ್ಸ್ ಇಂದ 35 ಬರಬೇಕು. ಇದು ನಿಮ್ಗೆ ಈಗ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ನಿಮಗೆ, ಬಟ್ ಇದು ತುಂಬಾ ಈಸಿ ಇದೆ. ಯಾವ ರೀತಿ ಅದನ್ನೇ ನಿಮ್ಗೆ ಈಗ ತಿಳಿಸ್ತಾ ನಾನು ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಈಗ ನಾವು ಮೊದಲು ನೋಡಿಕೊಳ್ಳೋಣ, ನಮಗೆ ಎಷ್ಟು ಸಮಯ ಉಳಿದಿದೆ ಎಕ್ಸಾಮ್ಗೆ. ಅಂದ್ರೆ ನಾನು ಹೇಳಿದೆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷಲ್ಲಿ 90+ ಸ್ಕೋರ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು, 12 ತಾಸಿನ ಸಮಯ ನಮಗೆ ಈಗ ಬೇಕು. ಆದರೆ ನಮ್ಮ ಹತ್ರ ಈಗ ಎಷ್ಟು ಸಮಯ ಉಳಿದಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. 25ಕ್ಕೆ ನಮ್ಮ ಏನಿದೆ ರೀ ಕನ್ನಡ ಎಕ್ಸಾಮ್, ಸಾರಿ 25 ಅಲ್ಲ 28ಕ್ಕೆ ನಮ್ಮ ಕನ್ನಡ ಎಕ್ಸಾಮ್ ಇದೆ, ಹೌದಾ? ಇವತ್ತು ಬಂದು 14th ಫೆಬ್ರವರಿ ಇವತ್ತಿನ ಡೇಟ್ ಇದೆ. ಸೊ ನಾವೀಗ 25th ಅಂತ ಅನ್ಕೊಳ್ಳೋಣ, ಯಾಕೆಂದ್ರೆ 25th ನಾವು ಬಿಟ್ರೆ 26th and 27 26, 27 ನಾವು ಕನ್ನಡ ಓದ್ಕೊಳ್ಳಿಕ್ಕೆ ಆರಾಮಾಗಿ 2 ದಿನ ಅಲ್ಲಿ ಹೋಗುತ್ತೆ. 14 to 15 ಬಂದ್ರೆ ನಮ್ಮ ಹತ್ರ ಇನ್ನೂ ಬಂದು 12 ದಿನದ ಸಮಯ ಇದೆ. ಎಷ್ಟಿದೆ? 12 days.
12 ಡೇಸ್, 12 ದಿನಗಳ ಸಮಯ ಇದೆ. ಸೊ 12 ದಿನಗಳಲ್ಲಿ 12 ತಾಸು ಕೊಡ್ಲಿಕ್ಕೆ ಆಗೋದಿಲ್ವಾ? ಸುಲಭವಾಗಿ ಆಗುತ್ತೆ. ಬನ್ನಿ ಈಗ ನೋಡೋಣ. ಟೈಮ್ ಆದ್ರೂ ನಮ್ಮ ಹತ್ರ ಇದೆ, ಯಾಕಂದ್ರೆ ಡೈಲಿ ನೀವು 2 ತಾಸು ಟೈಮ್ ಕೊಟ್ರೆ ಕೇವಲ 6 ದಿನದಲ್ಲಿ, ಡೈಲಿ 2 ತಾಸು ಟೈಮ್ ಕೊಟ್ರೆ 6 ದಿನದಲ್ಲಿ ನೀವು ಇದನ್ನ ಆರಾಮಾಗಿ ಅಚೀವ್ ಮಾಡಬಹುದು. ಸೊ ಈಗ ಫಸ್ಟ್ ಬಂದು ನೀವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ 90+ ಸ್ಕೋರ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಈ ಒಂದು ಟಾಪಿಕ್ಸ್ಗಳನ್ನ ಫಸ್ಟ್ ಕಲಿಬೇಕಾಗುತ್ತೆ. ನೋಡಿ, ಓನ್ ಆಗಿ ವಾಕ್ಯ ಮಾಡೋದು ಕಲಿಬೇಕು. ಸೋ ದ್ಯಾಟ್ ನಮಗೆ 1, 2, 3, 4 ಮಾರ್ಕ್ಸ್ ಕ್ವಶನ್ ಸುಲಭವಾಗಿ ಅರ್ಥ ಆಗುತ್ತೆ, ಉತ್ತರ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಆ್ಯಂಡ್ ಫುಲ್ ಮಾರ್ಕ್ಸ್ ಬರುತ್ತೆ. ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಬರೋದಿಲ್ಲ, 3ಕ್ಕೆ 3 ಫುಲ್ ಮಾರ್ಕ್ಸ್ ಬರಬೇಕು, 4ಕ್ಕೆ 4 ಬರಬೇಕು, 10 ಔಟ್ ಆಫ್ 10 MCQ ನಲ್ಲಿ ಬರಬೇಕು. ಅಂದಾಗ 35 ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಕಲಿಬೇಕಾಗುತ್ತೆ. ಇದು ಎಲ್ಲಿ ಹೆಲ್ಪ್ ಆಗುತ್ತೆ? ಸ್ಟೂಡೆಂಟ್ಸ್ ಅನ್ಕೋತಾರೆ ಇದು ಎಲ್ಲಿ ಯೂಸೇ ಇಲ್ಲ, ನಮ್ಮ ಸಿಲೆಬಸ್ ಅಲ್ಲಿ ಇದನ್ನ ಮೆನ್ಷನೇ ಮಾಡಿಲ್ಲ ಅಂತ ಹೇಳಿ. ಸೊ ಈ ರೆಗ್ಯುಲರ್ ವರ್ಬ್ಸ್ಗಳು ನಿಮ್ಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ನಲ್ಲಿ 5ಕ್ಕೆ 5 ತಗೊಳ್ಳಿಕ್ಕೆ. ಇನ್ನ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಕೊಡ್ತಾರಲ್ಲ, ಸೊ ಅಲ್ಲಿ 4 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ಸ್ ಇಲ್ಲಿಂದನೇ ನೇರವಾಗಿ ಕೇಳ್ತಾನೆ ಅವನು. ಅಂಡ್ ದೆನ್ ನೌನ್ ಸೆಂಟೆನ್ಸ್ ರೂಲ್ಸ್, ವಾಕ್ಯ ಯಾವ ರೀತಿ ಮಾಡ್ಬೇಕು, ಹೇಗೆ ಬರೀಬೇಕು ಅದು ಗೊತ್ತಿಲ್ಲ ಅಂದ್ರೆ ಹೇಗೆ ಇಂಗ್ಲಿಷ್ ನಲ್ಲಿ ಉತ್ತರ ಬರೀತೀರಾ? ಸೊ ಅದಕ್ಕೆ ನೀವು ಇದನ್ನ ಕಲಿಬೇಕು. ಹೆಲ್ಪಿಂಗ್ ವರ್ಬ್ಸ್ ಮೇಲೆ ಕೇಳೋದಿಲ್ವಾ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವಶನ್ ಕೇಳ್ತಾನೆ, ಹೆಲ್ಪಿಂಗ್ ವರ್ಬ್ ಮೇಲೆ ಒಂದು ಸಪರೇಟ್ ಆಗಿ ಕ್ವಶನ್ ಕೇಳ್ತಾನೆ. ಅಂಡ್ ರೆಕ್ಟಿಫೈ ದ ಎರರ್ಸ್, ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ನಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡಿ ಕೊಟ್ಟಿರ್ತಾನೆ. ಸೊ ಹೆಲ್ಪಿಂಗ್ ವರ್ಬ್ಸ್ ಕಲ್ತಿದ್ರೆ ಅದನ್ನ ಸುಲಭವಾಗಿ ನೀವು ಗುರುತಿಸಿ ಸರಿ ಮಾಡಿ ಬರಿಬಹುದು. ಅದೇ ರೀತಿ ಟೆನ್ಸಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ವಾಕ್ಯ ಹೇಗೆ ಮಾಡಬೇಕು, ಆ ವಾಕ್ಯ ಎಲ್ಲಿ ಬಳಸಬೇಕು, ಆ ವಾಕ್ಯ ಏನು ಮೀನಿಂಗ್ ಕೊಡುತ್ತೆ, ಇದೆಲ್ಲ ನಾವು ಕಲಿಬೇಕಾಗುತ್ತೆ. ಅಂದ್ರೆ 10 ರಿಂದ 11 ಕ್ಲಾಸ್ ಇದೆ. ಎಲ್ಲಿದೆ? ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ನಲ್ಲಿ ಇವೆ. ಸೊ ಈಗ ನೋಡಿ, ಇದಕ್ಕೆ ಎಷ್ಟೆಷ್ಟು ಟೈಮ್ನ ಕ್ಲಾಸ್ ಇವೆ, ಎಷ್ಟು ಟೈಮ್ ಬೇಕು ಅದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೋಟಲ್ ಆಗಿ ನೋಡೋದಾದ್ರೆ ನಮಗೆ 285 ನಿಮಿಷಗಳು ಬೇಕು. ಎಷ್ಟು? 285 ನಿಮಿಷಗಳು. ಈಗ 1 ತಾಸಿನಲ್ಲಿ 60 ನಿಮಿಷ ಇರುತ್ತೆ. ಸೊ ನಾವು 60ರಿಂದ ಇದನ್ನ ಭಾಗಾಕಾರ ಮಾಡಿದರೆ ನಮಗೆ ಬೇಕಾಗುತ್ತೆ 5 ತಾಸುಗಳು, 5 ಅವರ್ಸ್, 5 ತಾಸುಗಳ ಸಮಯ ನಮಗೆ ಇಲ್ಲಿ ಬೇಕಾಗುತ್ತೆ ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ. ಇದನ್ನ ಕಂಪ್ಲೀಟ್ ಮಾಡಿದ ನಂತರ ಇಂಗ್ಲಿಷ್ ನಿಮಗೆ ಎಷ್ಟು ಈಸಿ ಅನ್ಸುತ್ತೆ ಗೊತ್ತಾ? ಎಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಐ ಗಾಟ್ ದ ಕಾನ್ಫಿಡೆನ್ಸ್ ಇನ್ ಇಂಗ್ಲೀಷಲ್ಲಿ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್, ನಾನು 90+ ಮಾಡ್ತೀನಿ ಅನ್ನುವಂಥ ಹೋಪ್ ಬರ್ತಾ ಇದೆ ಸರ್, ಇಂಗ್ಲೀಷ್ ನಾನು ಮೊದಲು ಹೇಟ್ ಮಾಡ್ತಿದ್ದೆ, ಈಗ ನನಗೆ ಈಸಿ ಅನ್ನಿಸ್ತಾ ಇದೆ ಅನ್ನುವಂತಹ ಫೀಡ್ಬ್ಯಾಕ್ಸ್ಗಳು, ಮೆಸೇಜಸ್ಗಳು ನನಗೆ ಬರುತ್ತೆ ಈ ಮೊದಲ 11 ಕ್ಲಾಸ್ ಮುಗಿಸಿದ ನಂತರ. ಎಷ್ಟು ಟೈಮ್ ಬೇಕು? ಕೇವಲ 5 ತಾಸುಗಳು. ಇದು ನಿಮಗೆ ಯಾವುದೇ ಕಾಲೇಜಸ್ನಲ್ಲಿ ಕಲಿಸೋದಿಲ್ಲ, ಅದು ಅವರು ಮಾಡ್ತಾ ಇರುವಂತಹ ತಪ್ಪು. ಅದನ್ನು ಕಲಿಸ್ಬೇಕು ಬಟ್ ಕಲಿಸೋದಿಲ್ಲ. ನಾನು ನಿಮಗೆ ಇಲ್ಲಿ ಕಲಿಸ್ತೀನಿ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ನಲ್ಲಿ. ಇದಾದ ನಂತರ ಡೈರೆಕ್ಟ್ಲಿ ನಾವು ಬರ್ತೀವಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಆನ್ಸರ್ ರೈಟಿಂಗ್ ನಾನು ನಿಮಗೆ ಕಲಿಸ್ತೀನಿ ಕೇವಲ 2.5 ತಾಸಿನಲ್ಲಿ. ಯಾವ ರೀತಿ ಆನ್ಸರ್ ರೈಟಿಂಗ್ ಮಾಡಬೇಕು ಅದಕ್ಕೆ, ಆ್ಯಂಡ್ 3-4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಬರೀಬೇಕು, ಫುಲ್ ಮಾರ್ಕ್ಸ್ ಸಿಗೋ ಹಾಗೆ. ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ, ಅದೇನ್ಯುವಲ್ ಎಕ್ಸಾಮ್ನ ನೀವು ಆನ್ಸರ್ ಕಾಪೀಸ್ ನೋಡ್ಕೊಳ್ಳಿ, ಸಿಗೋದಿಲ್ಲ, ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ನಾನು ನಿಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಕೆಲಸ ಇನ್ನೂ ಕೂಡ ಈಸಿ ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಅದರ ಉತ್ತರ ಕೂಡ ಪ್ರೊವೈಡ್ ಮಾಡಲಾಗುತ್ತೆ ಈ ಕೋರ್ಸ್ನಲ್ಲಿ. ಅದರಿಂದ ಏನಾಗುತ್ತೆ, ಈ ಕೋರ್ಸ್ ಬಿಟ್ಟು ಮತ್ತೇನು ನೀವು ಇಂಗ್ಲೀಷ್ ಬುಕ್ ಓದುವಂಥ ಅವಶ್ಯಕತೆ ಇಲ್ಲ. ತುಂಬ ಜನ ಅನ್ಕೋತಾರೆ ಈ ಕೋರ್ಸ್ ಮುಗಿಸಿ ನಾನು ಮತ್ತೆ ಇಂಗ್ಲೀಷ್ ಬುಕ್ ಓದಬೇಕು. ಇಲ್ಲ, ಈ ಕೋರ್ಸ್ ಒಂದು ಮುಗಿಸಿದ್ರೆ ಸಾಕು. ಅದಕ್ಕೆ ಬೇಕಾಗಿದೆ 12 ತಾಸುಗಳ ಸಮಯ. ಸೊ ಇಲ್ಲಿ ನಿಮ್ಮದು 40 35 ಬರೋ ಹಾಗೆ ನೀವಿಲ್ಲಿ ರೆಡಿ ಆಗ್ತೀರಾ. ಆ್ಯಂಡ್ ದೆನ್ ಬರುತ್ತೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ನಮಗೆ 40 ಔಟ್ ಆಫ್ 40 ಬರಬೇಕು. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನಿಮಗೆ ಆಲ್ರೆಡಿ ವಾಕ್ಯ ಮಾಡೋದು ಮೊದಲ 5 ತಾಸಿನಲ್ಲೇ ಕಲಿಸಿರ್ತೀನಿ, ಅದನ್ನು ತೋರಿಸಿದ್ದಲ್ಲ. ಇಲ್ಲಿ ಈ ಮೊದಲ 5 ತಾಸಲ್ಲಿ ನಿಮಗೆ ವಾಕ್ಯ ಮಾಡೋದು ಅವೆಲ್ಲ ಪರ್ಫೆಕ್ಟ್ ಮಾಡಿರ್ತೀನಿ. ಸೊ ಇಲ್ಲಿ 1 ತಾಸು 15 ನಿಮಿಷದಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನಿಮ್ಮದು 5 ಅಂಕ ಪಕ್ಕ ಗ್ಯಾರಂಟಿ ಆಗುತ್ತೆ. ಆ ರೀತಿ ನಿಮಗೆ ಇಲ್ಲಿ ರೆಡಿ ಮಾಡ್ತೀನಿ. ದೆನ್ ಪ್ಯಾಸೇಜ್, ಲಿಂಕರ್ಸ್, ಡೈಲಾಗ್ ರೈಟಿಂಗ್, ಪ್ಯಾಸಿವ್ ವೈಸ್, ಕ್ವಶನ್ ಟ್ಯಾಗ್ಸ್, ರೆಕ್ಟಿಫೈ ದಿ ಎರರ್ಸ್ ಅಂತ ಬರುತ್ತೆ, WH ಕ್ವಶನ್ಸ್ ಆಗಿರ್ಬೋದು, ರೀರೈಟ್ ಆಸ್ ಡೈರೆಕ್ಟೆಡ್, ಈ ಎಲ್ಲ ಟಾಪಿಕ್ಸ್ ಅನ್ನ ನಿಮಗೆ ಇಲ್ಲಿ ಕವರ್ ಮಾಡ್ತೀನಿ, ಕಲಿಸ್ತೀನಿ. ಸೊ ಇದಕ್ಕೆ ನಿಮಗೆ ಬೇಕಾಗುತ್ತೆ ಕೇವಲ 3 ತಾಸುಗಳ ಸಮಯ. ಎಷ್ಟು ಬೇಕು? 2.5 ತಾಸು ಪ್ಲಸ್ 3 ತಾಸು. ಇದನ್ನು ಕೂಡ ನೀವು 3 ತಾಸು ಅನ್ಕೊಳ್ಳಿ. ಸೊ ನಮಗೆ ಇಲ್ಲಿ ಹೋಗ್ತಾ ಇದೆ 6 ತಾಸುಗಳ ಸಮಯ, ಇಲ್ಲಿ ಹೋಗ್ತಾ ಇದೆ 5 ತಾಸುಗಳ ಸಮಯ. ಸೊ ಈಗ 6 + 5 ಕೂಡಿಸಿ ಎಷ್ಟಾಗುತ್ತೆ? ಇಲ್ಲಿ ನಮಗೆ ಬೇಕಾಗುತ್ತೆ 11 ತಾಸುಗಳ ಸಮಯ. ಎಷ್ಟು? 6 + 5 ಕೂಡಿಸಿದರೆ 11 ತಾಸುಗಳ ಸಮಯ ನಮಗೆ ಸಾಕು. 11 ತಾಸುಗಳನ್ನ 12 ದಿನಗಳಲ್ಲಿ ಇಂಗ್ಲಿಷ್ಗಾಗಿ ಕೊಡ್ಲಿಕ್ಕೆ ಆಗೋದಿಲ್ವಾ? 100% ಆಗುತ್ತೆ. 11 ತಾಸು ನೀವು ಡೈಲಿ 2 ತಾಸು ಕೊಡಿ, ಕೇವಲ 6 ದಿನಗಳಲ್ಲಿ ನೀವು ಏನು ಮಾಡ್ತೀರಾ, ಈ ಕೋರ್ಸನ್ನ ಫಿನಿಶ್ ಮಾಡ್ತೀರಾ. ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ನಿಮ್ಮ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕಾನ್ಫಿಡೆನ್ಸ್ ಕಳ್ಕೊಳ್ತಾರೆ ವಿದ್ಯಾರ್ಥಿಗಳು ಇದರಿಂದ. ಎಷ್ಟು ವಿದ್ಯಾರ್ಥಿಗಳು ಇದರಿಂದ ಕಾನ್ಫಿಡೆನ್ಸ್ ಬರ್ತಾ ಇದೆ, ಆ ಕಾನ್ಫಿಡೆನ್ಸ್ ನಾನು ನಿಮ್ಮಲ್ಲಿಯೂ ಕೂಡ ನೋಡಲಿಕ್ಕೆ ಬಯಸ್ತೀನಿ. ಸೊ ಹಾಗಾಗಿನೇ ಇಷ್ಟು ಎಫರ್ಟ್ ಹಾಕಿ ಈ ಒಂದು ಕೋರ್ಸನ್ನು ರೆಡಿ ಮಾಡಿರುವಂಥದ್ದು. ಈಗ ನಾನು ನಿಮಗೆ ಈ 11 ತಾಸುಗಳ ಕ್ವಿಕ್ ಆಗಿ ಓವರ್ವ್ಯೂ ಕೊಡ್ತೀನಿ. 11 ತಾಸಿನಲ್ಲಿ ಯಾವ ರೀತಿ ಕವರ್ ಮಾಡ್ತೀವಿ, ಮೊದಲ 5 ತಾಸು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು, ವಾಕ್ಯ ಮಾಡೋದು, ಅದನ್ನು ಪರ್ಫೆಕ್ಟ್ ಆಗಿ ಕಲಿತೀವಿ. ಅದರಿಂದಾನೇ ಈ ಕೆಲಸ ನಮ್ದು ಈಸಿ ಆಗುತ್ತೆ. ತುಂಬ ಜನ ಇದನ್ನು ಬಿಡ್ರಿ ಸರ್, ನೇರವಾಗಿ ಇದನ್ನು ಹೇಳಿ ಅಂತಾರೆ. ಇದನ್ನು ಬಿಟ್ಟು ನಾನು ಇದನ್ನು ನಿಮಗೆ 50 ತಾಸು ಟೈಮ್ ಕೊಟ್ಟು ಕಲಿಸಿದ್ರು ಕೂಡ ಒಂದು 40-50 ಸ್ಕೋರ್ ಮಾಡೋದಿಲ್ಲ ನೀವು. ಇದು ಇರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ 5 ತಾಸು ಕೊಡಿ. ಅದರ ನಂತರ ಈ 3 ತಾಸಲ್ಲಿ ನಿಮಗೆ ವಾಕ್ಯ ಮಾಡೋದನ್ನು, ಆನ್ಸರ್ ಬರೆಯೋದನ್ನು ಕಲಿಸ್ತೀನಿ, ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಆ್ಯಂಡ್ ದೆನ್ ನಿಮಗೆ ಕೊನೆಯ 3 ತಾಸಿನಲ್ಲಿ ಗ್ರಾಮರ್ನಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡೋ ಹಾಗೆ ರೆಡಿ ಮಾಡ್ತೀನಿ. ಇದು ನಿಮ್ಮ 11 ತಾಸುಗಳ ಒಂದು ಪ್ಲ್ಯಾನ್ ಈ ರೀತಿ ಇರುತ್ತೆ. ಸೊ ಈಗ ಇದೇ ಒಂದು ಮೆಥಡನ್ನು, ಇದೇ ಕೋರ್ಸನ್ನು ಫಾಲೋ ಮಾಡಿ ಯಾವ ರೀತಿ ಸ್ಟೂಡೆಂಟ್ಸ್ ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಅದರಿಂದ ನಿಮಗೂ ಕೂಡ ಒಂದು ಭರವಸೆ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ನಾನು ಕೂಡ ಮಾಡ್ಬೋದು ಅಂತ ಹೇಳಿ. ಅನಿತಾ ಅವರು ಈಗ ಇದೇ ಕೋರ್ಸಿಂದ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ 72+ ಸ್ಕೋರ್ ಮಾಡಿದ್ದಾರೆ. ಸೊ ಈಗ ಅವರು ಟಾರ್ಗೆಟ್ ಏನು 80 ಔಟ್ ಆಫ್ 80 ಮಾಡುವಂಥ ಟಾರ್ಗೆಟನ್ನು ಅವರು ಇಟ್ಕೊಂಡಿದ್ದಾರೆ. ಸೊ 72 ಮಾಡಿದ್ದಾರೆ. ಇನ್ನು ಹೇಮಂತ್ ಅನ್ನುವಂಥ ಸ್ಟೂಡೆಂಟ್ 75 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ. ಇದೇ ರೀತಿ ಬಹಳ ಜನ ಇದ್ದಾರೆ. ಸೊ ಇಲ್ಲಿ ನೀವು ನಿಂಗರಾಜ್ ಅವರು ನೋಡ್ಬೋದು, ಅವರು ಕೂಡ ನಾನು ಕೂಡ 80 ಔಟ್ ಆಫ್ 80 ಅಂದರೆ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಅವರಿಗೆ ಬಂದಿದೆ ಕೇವಲ ಈ ಒಂದು ಕೋರ್ಸಿಂದ. ಜ್ಯೋತಿ ಅವರಿಗೆ ಇಂಗ್ಲೀಷ್ ಅಂದ್ರೇ ಆಗಿ ಬರ್ತಿರ್ಲಿಲ್ಲ. ಇವತ್ತು ಇಂಗ್ಲೀಷನ್ನು ಅವರು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ಕಲಿತಾ ಇದ್ದಾರೆ. ಯಾಕೆಂದರೆ ಸೆಕೆಂಡ್ PUC ಇಂಗ್ಲೀಷ್ ಟಾಪರ್ಸ್ ಕೋರ್ಸಿಂದ. ಇವಾಗ ನೋಡಿ ಸರ್, ಈಸಿ ಅನ್ನಿಸ್ತಾ ಇದೆ, ಇಂಗ್ಲೀಷ್ ಈಸಿ ಅನ್ನಿಸ್ತಾ ಇದೆ. ಮೊದಲು ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು, ಈಗ ಈಸಿ ಅನ್ನಿಸ್ತಾ ಇದೆ. ಇವರಿಗೆ ಈಸಿ ಅನ್ನಿಸ್ತಾ ಇದೆ, ಇವರು ಕಲಿಬೋದು ಅಂದರೆ ನೀವು ಕೂಡ ಕಲಿಬೋದು. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ನಾನು ಸ್ಟಾರ್ಟಿಂಗ್ನಲ್ಲೇ ಪ್ರಾರಂಭದಲ್ಲಿ ಹೇಳಿದೆ, ನಿಮಗೆ ಬೇಕಾಗಿರೋದು ಸರಿಯಾದಂತಹ ಮೆಥಡ್. ಇಂಗ್ಲೀಷ್ ಡಿಫಿಕಲ್ಟ್ ಇಲ್ಲ, ನೀವು ಫಾಲೋ ಮಾಡ್ತಾ ಇರುವಂತಹ ಮೆಥಡ್ ಡಿಫಿಕಲ್ಟ್ ಇದೆ. ಹಾಗಾಗಿ ನಿಮಗೆ ಇಂಗ್ಲೀಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಬನ್ನಿ, ಸರಿಯಾದಂತಹ ಮೆಥಡ್ ಫಾಲೋ ಮಾಡಿ, ನೀವು ಕೂಡ ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡೇ ಮಾಡ್ತೀರಾ. ಆ ಒಂದು ಭರವಸೆ, ಗ್ಯಾರಂಟಿ, ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಒಂದು ಉದ್ದೇಶ ಏನು, ಪ್ರತಿ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿ 90+ ಸ್ಕೋರ್ ಮಾಡಬೇಕು, ಅವನಿಗೆ ಜೀವನದಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಕೂಡ ಕಂಪೀಟ್ ಮಾಡಬೇಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲ್ ಆಗಬೇಕು ನಿಮ್ಮ ಮಾರ್ಕ್ಸ್ ನೋಡಿ. ಆ ರೀತಿ ನಾನು ನಿಮಗೆ ರೆಡಿ ಮಾಡ್ತೇನೆ. ಬನ್ನಿ, ಲೇಟ್ ಮಾಡಬೇಡಿ. ಇನ್ನು ಕಡಿಮೆ ಸಮಯ ಇದೆ. ನೀವು ಮತ್ತೆ ಯೋಚನೆ ಮಾಡ್ತಾನೆ ಕೂತ್ಕೊಂಡ್ರೆ ಎಕ್ಸಾಮ್ ಮುಗಿದ ನಂತರ ಪಶ್ಚಾತ್ತಾಪನೇ ಇರುತ್ತೆ, ರಿಗ್ರೆಟ್ ಇರುತ್ತೆ. ಅವತ್ತು ನಾನೊಂದು ಸಿಂಪಲ್ ಆ್ಯಕ್ಷನ್ ತಗೋಲಿಲ್ಲ, ಸ್ವಲ್ಪ ಎಫರ್ಟ್ ಹಾಕಲಿಲ್ಲ. ಇವತ್ತು ಇಂಗ್ಲೀಷಲ್ಲಿ ನನಗೂ ಇಂಗ್ಲೀಷ್ ಬರ್ತಿತ್ತು, ನನಗೂ ಒಳ್ಳೆ ಸ್ಕಾಲರ್ಶಿಪ್ ಸಿಗ್ತಿತ್ತು, ಒಳ್ಳೆ ಕಾಲೇಜಸ್ನಲ್ಲಿ ಅಡ್ಮಿಷನ್ ಸಿಗುತ್ತಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ಬೇಡ. ಈಗ ಒಂದು ಆ್ಯಕ್ಷನ್ ತಗೊಳ್ಳಿ. ನಮ್ಮ ಟಾರ್ಗೆಟ್ ನಿಮಗೆ ಸೆಕೆಂಡ್ PUC ಇಂಗ್ಲೀಷಲ್ಲಿ 90+ ಮಾರ್ಕ್ಸನ್ನು ಕೊಡಿಸುವಂಥದ್ದು. ಇದರದ್ದು ಫೀಸ್ ಬಹಳ ಇತ್ತು ಮೊದಲು. ಈಗ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪಡ್ಕೊಳ್ಳಿ, ಅಫೋರ್ಡ್ ಮಾಡಲಿ. ಪ್ರತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ, ಬಡದಿಂದ ಬಡ ವಿದ್ಯಾರ್ಥಿಗಳು ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ತುಂಬ ಕಡಿಮೆ ಫೀಸನ್ನು ಈಗ ಇದರದ್ದು ಇಡಲಾಗಿದೆ. ತುಂಬ ಕಡಿಮೆ ಫೀಸ್ ಇದೆ. ಇವತ್ತೇ ಆ್ಯಕ್ಷನ್ ತಗೊಳ್ಳಿ. ಹೋಗಿ ಪೇರೆಂಟ್ಸ್ ಜೊತೆ ಮಾತಾಡಿ. ಪೇರೆಂಟ್ಸ್ ಜೊತೆ ಮಾತಾಡಬೇಕು. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಹೇಳಿ, ನನಗೆ ಒಂದು ಅವಕಾಶ ಕೊಡಿ. ಈ ಕೋರ್ಸನ್ನು ಜಾಯ್ನ್ ಆಗಲಿಕ್ಕೆ ನಾನು ನಿಮಗೆ ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡಿ ತೋರಿಸ್ತೇನೆ ಅನ್ನುವಂತಹ ಒಂದು ಚಾಲೆಂಜ್ ತಗೊಳ್ಳಿ. ಇದು ಡೆಫಿನೆಟ್ಲಿ ನೀವು ಅಚೀವ್ ಮಾಡ್ತೀರಾ. ಇನ್ನು ಯಾವ ರೀತಿ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ನೀವು ಕೇಳಿದರೆ, ಸಿಂಪಲ್ ಆಗಿ ನಮ್ಮ ಸ್ಕಿಲ್ ಬೂಸ್ಟರ್ ಅಂತ ಆ್ಯಪ್ ಇದೆ. ನೀವು ಡೈರೆಕ್ಟ್ಲಿ ಹೋಗಿ ಪ್ಲೇಸ್ಟೋರಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದರೆ ನಾನು ನಿಮಗೆ ಲಿಂಕ್ ಕೆಳಗಡೆ ಪಿನ್ಡ್ ಕಾಮೆಂಟ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ರೀತಿ ಕೋರ್ಸ್ ಕಾಣಿಸುತ್ತೆ ನಮ್ಮ ಆ್ಯಪ್ನಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿ. ದೆನ್ ನೀವು ಬೈ ನೌ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋನ್ಪೇ, ಗೂಗಲ್ ಪೇ ಯಾವುದಿದೆ, ಮಲ್ಟಿಪಲ್ ಆಪ್ಷನ್ಸ್ ಇವೆ, ಡೆಬಿಟ್ ಕಾರ್ಡ್, ಅದರಿಂದ ನೀವು ಪೇ ಮಾಡಿ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಪೇ ಮಾಡಿದ ತಕ್ಷಣ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಅದರ ಕ್ಲಾಸಸ್, ನೋಟ್ಸ್, ಟೆಸ್ಟ್ಗಳು ಪ್ರಾಪರ್ ಆಗಿ ಸ್ಟ್ರಕ್ಚರ್ಡ್ ವೇನಲ್ಲಿ ರೆಡಿ ಇವೆ. ನೀವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇನ್ನು ಕೆಲವೊಬ್ಬರ ಕಡೆ ಫೋನ್ಪೇ, ಗೂಗಲ್ ಪೇ ಇರೋದಿಲ್ಲ, ಅದರ ಸಮಸ್ಯೆ ಕೂಡ ಇರುತ್ತೆ. ಅದಕ್ಕೂ ಕೂಡ ಸಹಾಯ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಡೈರೆಕ್ಟ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ನಿಮ್ಗೆ ಯಾವ ರೀತಿ ಪೇಮೆಂಟ್ ಮಾಡಿ ಜಾಯ್ನ್ ಆಗಬೇಕು ಅನ್ನೋದನ್ನು ತಿಳಿಸ್ತೀನಿ. ನಿಮ್ಗೆ ಏನಾದರೂ ಮತ್ತೆ ಡೌಟ್ಸ್, ಕ್ವಶನ್ಸ್ ಇದ್ದರೆ ನೇರವಾಗಿ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಕೋರ್ಸ್ನ ಇನ್ಫಾರ್ಮೇಷನ್ಗಾಗಿ. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಟಾರ್ಗೆಟ್ ಬಂದು ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ 90+ ಸ್ಕೋರ್ ಮಾಡೋದು. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ವರ್ಷ 2026ರಲ್ಲಿ ಸೆಕೆಂಡ್ PUC ಇಂಗ್ಲೀಷ್ ನಿಮ್ಮ ಪೇಪರ್ ಇದೆಯಲ್ಲ, ಅದು ನಿಮ್ಮ ಜೀವನದ ಬೆಸ್ಟ್ ಪೇಪರ್ ಆಗಿರಲಿದೆ. ಆ ರೀತಿ ನೀವು ಬರ್ತೀರಾ, ಆ ರೀತಿ ನೀವು ರೆಡಿ ಆಗ್ತೀರಾ. ನಾನು ನಿಮಗೆ ರೆಡಿ ಮಾಡ್ತೀನಿ ಈ ಒಂದು ಕೋರ್ಸ್ನಿಂದ. ಜಸ್ಟ್ ನೀವು ಸ್ವಲ್ಪ ಎಫರ್ಟ್ ಹಾಕಲಿಕ್ಕೆ ರೆಡಿ ಇರಿ. 12 ತಾಸುಗಳ ಸಮಯ ನನಗೆ ಕೊಡಿ ಸಾಕು. ನಮ್ಮ ಟಾರ್ಗೆಟ್ ಬಂದು ಏಮ್ ಫಾರ್ 100 ಇನ್ ಇಂಗ್ಲೀಷ್. 100ನ ಟಾರ್ಗೆಟ್ ಇಟ್ಕೊಳ್ಳಿ. ಆರಾಮಾಗಿ ನಾವು 90+ ಕ್ರಾಸ್ ಮಾಡ್ತೀವಿ.
ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಒಂದು ಭರವಸೆ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಒಂದು ಹೋಪ್ ನಿಮ್ಮಲ್ಲಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಒಂದು ಆ್ಯಕ್ಷನ್ ತಗೊಳ್ಳಿ. ಕೇವಲ ಕೇಳೋದ್ರಿಂದ ಪ್ರಯೋಜನ ಇಲ್ಲ, ಒಂದು ಆ್ಯಕ್ಷನ್ ತಗೊಳ್ಳೋದ್ರಿಂದ, ಒಂದು ಡಿಸಿಷನ್ ಮಾಡೋದ್ರಿಂದ ನಿಮ್ಮ ಜೀವನ ಬದಲಾಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.